ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ, ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಸೂರಂ ಎಕ್ಕುಂಡಿ ಅವರು ರಚನೆ ಮಾಡಿರುವ ಪಾರಿವಾಳ ಎನ್ನುವ ಕಥನ ಕವನದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲ ಬಾರಿಗೆ ನನ್ನ ಚಾನಲನ್ನು ಯಾರಾದರೂ ವೀಕ್ಷಣೆ ಮಾಡ್ತಾಯಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಮುಂದಿನ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿ. ಬನ್ನಿ ಮಕ್ಕಳೇ, ಮೊದಲಿಗೆ ಸೂರಂ ಎಕ್ಕುಂಡಿ ಅವರ ಕಿರು ಪರಿಚಯವನ್ನು ಮಾಡಿಕೊಂಡು ಆಮೇಲೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಸೂರಂ ಎಕ್ಕುಂಡಿ ಅವರು ಕನ್ನಡ ಸಾಹಿತ್ಯದ ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದು, ಇವರು 1923ರಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಜನಿಸಿದರು. ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಶ್ರೀಯುತರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಬಕುಳದ ಹೂಗಳು, ಸಂತಾನ, ಶ್ರೀ ಆನಂದ ತೀರ್ಥರು, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ ಇನ್ನು ಮುಂತಾದ ಕೃತಿಗಳನ್ನು ನೀಡಿದ್ದಾರೆ. ಶ್ರೀಯುತರಿಗೆ ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಮುಂತಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಹಾಗಾದರೆ ಮುಂದೆ 1 ಅಂಕದ ಪ್ರಶ್ನೆಗಳು ಇಲ್ಲಿಂದ ಪ್ರಾರಂಭವಾಗುತ್ತೆ ಮಕ್ಕಳೇ. ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು? ದಟ್ಟ ಕಾಡಿನಲ್ಲಿದ್ದ ಹೆಮ್ಮರದ ಹೊದರಿನಲ್ಲಿ ಮುದ್ದು ಪಾರಿವಾಳಗಳ ಜೋಡಿ ಸಂಸಾರ ಹೂಡಿದ್ದವು. ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು? ಹಗಲಿರುಳು ಒಂದನ್ನೊಂದು ಬಿಟ್ಟಿರದೆ ಜೊತೆಗೂಡಿ ಬಾಳುತ್ತಿದ್ದವು. ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು? ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಚೀತ್ಕರಿಸತೊಡಗಿದವು. ಏನನ್ನು ತೊರೆದು ಬಾಳಬೇಕು? ವ್ಯಾಮೋಹವನ್ನು ತೊರೆದು ಬಾಳಬೇಕು. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇದು ನಿಮಗೆ 2 ಅಂಕದ ಪ್ರಶ್ನೆಯಾಗಿ ಬರುತ್ತೆ ಮಕ್ಕಳೇ. ಪ್ರಶ್ನೆ ಸಂಖ್ಯೆ 1, ಪಾರಿವಾಳಗಳ ಆನಂದಕ್ಕೆ ಕಾರಣವೇನು? ಅಂದರೆ ಪಾರಿವಾಳಗಳು ಅಗದಿ ಭಾಳ ಸಂತೋಷದಿಂದ ಜೀವನ ಮಾಡ್ತಾ ಇದ್ವು, ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಬರೀಬೇಕಾಗುತ್ತೆ. ಇನ್ನು ಬೇಡ ಏನು ಮಾಡಿದನು? ಬೇಡ ಅಂತಂದರೆ ಬೇಟೆಗಾರ ಏನು ಮಾಡಿದನು? ಬಲೆಯನ್ನು ಹರಡಿದನು. ಮತ್ತು ಏನೇನು ಮಾಡ್ದ, ಅದರಲ್ಲಿ ಯಾವ್ಯಾವ ಪಾರಿವಾಳ ಮತ್ತು ಮರಿಗಳು ಹೇಗೆ ಸಿಕ್ಕಾಕೊಂಡು ಅನ್ನೋದನ್ನು ನಾವು ಬರೀಬೇಕು. ನೆಕ್ಸ್ಟ್ ಇಲ್ಲಿಂದ ನಿಮಗೆ 8 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇದು ನಿಮಗೆ ಪರೀಕ್ಷೆಗೆ 4 ಅಂಕದ ಪ್ರಶ್ನೆಯಾಗಿ ಬರುತ್ತೆ. ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಪ್ಲೈಡ್ ಪ್ರಶ್ನೆ ಮಕ್ಕಳೇ. ನಿಮ್ಮ ಅಭಿಪ್ರಾಯ ಅಂದರೆ ಪಾರಿವಾಳಗಳು ದುಡುಕಿನ ನಿರ್ಧಾರವನ್ನು ತಗೊಂಡುವಲ್ಲ, ಅದಕ್ಕೆ ನಿಮ್ಮ ಒಂದು ಪರಿಹಾರ ಏನು ಅನ್ನೋದನ್ನು ಅಲ್ಲಿ ಕೇಳಿದ್ದಾರೆ. ಅದನ್ನು ನೀವು ಆನ್ಸರ್ನ ಬರೀಬೇಕಾಗುತ್ತೆ. ಇದು ನಿಮಗೆ 4 ಅಂಕದ ಪ್ರಶ್ನೆಯಾಗಿ ಬರುತ್ತೆ. ನೆಕ್ಸ್ಟು, ಪಾರಿವಾಳ ಪದ್ಯದ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಇದು ಸಹ ಅಪ್ಲೈಡ್ ಪ್ರಶ್ನೆ. ಇಲ್ಲಿ ಆಲ್ರೆಡಿ ರೆಡಿಯಾದಂತಹ ಫುಡ್ ಇದೆ ಮಕ್ಕಳೇ, ನೋಡಿ. ಇದನ್ನು ನೀವು 1 ಸರಿ 2 ಸರಿ ಮನಸ್ಸಿಟ್ಟು ಓದ್ಕೊಂಡ್ರೆ ನಿಮಗೆ 4ಕ್ಕೆ 4 ಅಂಕಗಳನ್ನು ಗಳಿಸ್ಕೊಳ್ಳೋದಕ್ಕೆ ಭಾಳ 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 ಈಸಿ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ. ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ. ಆಯ್ಕೆ: ಈ ವಾಕ್ಯವನ್ನು ಸೂರಂ ಎಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆಯ್ದ ಪಾರಿವಾಳ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಅಂದರೆ ಪಾರಿವಾಳ ಅನ್ನೋ ಪದ್ಯದಿಂದ ನಿಮಗೆ ಯಾವುದೇ ಸಂದರ್ಭವನ್ನು ಕೊಟ್ಟು ಸಹ ನೀವು ಆಯ್ಕೆಯನ್ನು ಇದನ್ನೇ ಬರೀಬೇಕು, ಮತ್ತು ಸಂದರ್ಭ ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ. ನೆಕ್ಸ್ಟ್, ಎರಡನೆಯ ಸಂದರ್ಭ, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ಆಯ್ಕೆಯನ್ನು ನೀವು ಬರೀಲೇಬೇಕು. ಮೊದಲನೇ ಸಂದರ್ಭಕ್ಕೆ ಬಂದಂತಹ ಆಯ್ಕೆಯನ್ನು ನೀವು ಇಲ್ಲಿ ಬರೆದು ಸಂದರ್ಭ ಮತ್ತು ಸ್ವಾರಸ್ಯವನ್ನು ಸಹ ಬರೀಬೇಕಾಗುತ್ತೆ. ಇನ್ನು ಭಾಷಾ ಚಟುವಟಿಕೆ, ಬಿಟ್ಟ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಇದು ನಿಮಗೆ 4 ಅಂಕದ ಪ್ರಶ್ನೆಯಾಗಿ ಬರುತ್ತೆ ಮಕ್ಕಳೇ. ಇದನ್ನು ನೀಟಾಗಿ ಪದ್ಯವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಪದ್ಯವನ್ನು ರಾಗವಾಗಿ ಹಾಡೋದು ಹೇಗೆ ಅಂಥೇಳಿ ನಾನು ಹಿಂದಿನ ಪದ್ಯದಲ್ಲಿ ಪಾರಿವಾಳ ಅನ್ನೋ ಪದ್ಯದೊಳಗೆ ಹಾಡನ್ನು ಹಾಡಿ ಅದರ ಲಿಂಕನ್ನು ಸಹ ಕೊಟ್ಟಿದ್ದೇನೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿದೆ, ಹೋಗಿ ಹೊಡೆದ್ರೆ ನಿಮಗೆ ಬರುತ್ತೆ. ಇಲ್ಲಿಗೆ ಈ ಪದ್ಯದ ಪ್ರಶ್ನೋತ್ತರಗಳು ಮುಗಿತು ಮಕ್ಕಳೇ.
ಈ ಪದ್ಯದ ಪ್ರಶ್ನೋತ್ತರಗಳು ನಿಮಗೆ ಉಪಯೋಗವಾಗಿವೆ ಅಂತ ಹೇಳಿ ಅಂದ್ಕೊಳ್ತೀನಿ. ನಿಮಗೆ ಉಪಯೋಗವಾಗಿದ್ದರೆ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳು ನಿಮಗೆ ಬೇಗ, ನಾನು ವಿಡಿಯೋ ಮಾಡಿದ ತಕ್ಷಣ ಬೇಗ ನಿಮಗೆ ನೋಟಿಫಿಕೇಷನ್ ಮೂಲಕ ವಿಡಿಯೋಗಳು ತಲುಪ್ತವೆ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.